ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಕಾರ್ಡ್ ಶೀಟಿನ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀನಿ. ಫ್ರಮ್ ದಿ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಪ್ರಿಪೇರ್ ಎ ಕಾರ್ಡ್ ಶೀಟ್ ಫಾರ್ ದಿ ಇಯರ್ ಎಂಡೆಡ್ 31st December 2018. Particulars amount in rupees. Stock on 1st January 2018. Raw materials, finished goods, work in progress. ಇವು ಮೂರರಿದ್ದು ಓಪನಿಂಗ್ ಸ್ಟಾಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಹೇಳ್ತಾ ಇದ್ದಾರೆ. 40,000, 6,000, 15,000. ರಾ ಮೆಟೀರಿಯಲ್ಸನ್ನು ನಾವು ಮೆಟೀರಿಯಲ್ ಕನ್ಸ್ಯೂಮ್ಡ್ ಕಂಡುಹಿಡಬೇಕಾದ್ರೆ ಡಿಫ್ರೆನ್ಸ್ ಆಫ್ ಓಪನಿಂಗ್ ಸ್ಟಾಕ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಆ್ಯಡ್ ಪರ್ಚೇಸಸ್ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಮಾಡಿದವಾಗ ಮೆಟೀರಿಯಲ್ ಕನ್ಸ್ಯೂಮ್ಡ್ ಡ್ಯೂರಿಂಗ್ ದಿ ಇಯರ್ ಸಿಗುತ್ತೆ. ಫಿನಿಶ್ಡ್ ಗೂಡ್ಸ್ ಇದು ಅಷ್ಟೇ. ನಾವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕಂಡುಹಿಡಬೇಕಾದ್ರೆ ಟೋಟಲ್ ಪ್ರೊಡಕ್ಷನ್ ಕಾಸ್ಟಿಗೆ ಆ್ಯಡ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಮಾಡಿದವಾಗ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಗುತ್ತೆ. ವರ್ಕ್ ಇನ್ ಪ್ರೋಗ್ರೆಸ್ 15,000 ಅಂತ ಕೊಟ್ಟಿದ್ದಾರೆ. ವರ್ಕ್ ಇನ್ ಪ್ರೋಗ್ರೆಸ್ಸು ಇದು ಯಾವ ಥರ ವ್ಯಾಲ್ಯೂಯೇಷನ್ ಆಗಿದೆ ಅನ್ನೋದನ್ನು ನಾವು ಫಸ್ಟು ತಿಳ್ಕೊಬೇಕು. ಇದು ಪ್ರೈಮ್ ಕಾಸ್ಟಲ್ಲಿ ವ್ಯಾಲ್ಯೂಯೇಷನ್ ಮಾಡಿದರೆ ನಾವು ಪ್ರೈಮ್ ಕಾಸ್ಟಲ್ಲೇ ಕನ್ಸಿಡರ್ ಮಾಡಬೇಕು. ಅಂದರೆ ಪ್ರೈಮ್ ಕಾಸ್ಟ್ ಕಂಡುಹಿಡಬೇಕಾದ್ರೆ ಇದನ್ನು ಆ್ಯಡ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಲೆಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಮಾಡ್ಕೋಬೇಕು. ಇದನ್ನು ಫ್ಯಾಕ್ಟ್ರಿ ಓವರ್ಹೆಡ್ಸ್ ಫ್ಯಾಕ್ಟ್ರಿ ಕಾಸ್ಟಲ್ಲಿ ವ್ಯಾಲ್ಯೂ ಮಾಡಿದರೆ ಫ್ಯಾಕ್ಟ್ರಿ ಓವರ್ಹೆಡ್ಸ್ ಅಂತ ಕನ್ಸಿಡರ್ ಮಾಡಬೇಕು. ಡಿಫ್ರೆನ್ಸ್ ಆಫ್ ಓಪನಿಂಗ್ ಸ್ಟಾಕ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್, ಎಕ್ಸೆಸ್ ಆಫ್ ಓಪನಿಂಗ್ ಸ್ಟಾಕ್ ಓವರ್ ಕ್ಲೋಸಿಂಗ್ ಸ್ಟಾಕನ್ನು ಫ್ಯಾಕ್ಟ್ರಿ ಓವರ್ಹೆಡ್ಸಲ್ಲಿ ನಾವು ತೋರಿಸ್ತೀವಿ. ಪ್ರಾಬ್ಲಮಲ್ಲಿ ನಮಗೇನು ಅಂತಲೂ ಕೊಟ್ಟಿಲ್ಲ ಅಂದರೆ ಇದನ್ನು ಫ್ಯಾಕ್ಟ್ರಿ ಕಾಸ್ಟಲ್ಲಿ ಅಂತ ಕನ್ಸಿಡರ್ ಮಾಡ್ತೀವಿ. ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ ಇದನ್ನು ನಾವು ಆ್ಯಡ್ ಮಾಡ್ತೀವಿ, ಅಲ್ಲಿ ಆಗಲೇ ಹೇಳ್ದಂಗೆ. ಕ್ಯಾರಿಯೇಜ್ ಇನ್ವರ್ಡ್ ಇದನ್ನು ಅಷ್ಟೇ ಮೆಟೀರಿಯಲ್ ಕಾಸ್ಟಿಗೆ ಆ್ಯಡ್ ಮಾಡ್ತೀವಿ. ಫ್ಯಾಕ್ಟ್ರಿ ರೆಂಟ್ ಇದು ಫ್ಯಾಕ್ಟ್ರಿ ಕಾಸ್ಟಲ್ಲಿ ಆ್ಯಡ್ ಆಗುತ್ತೆ, ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅಂತ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದು ಪ್ರೈಮ್ ಕಾಸ್ಟ್, ಅದಕ್ಕೆ ಬರುತ್ತೆ. ಪ್ರೈಮ್ ಕಾಸ್ಟಿಗೆ ಇಲ್ಲಿ ಕಂಡುಹಿಡಬೇಕಾದ್ರೆ ಆ್ಯಡ್ ಮಾಡ್ತೀವಿ. ಇನ್ಕಮ್ ಟ್ಯಾಕ್ಸ್ ಇದು ನಾವು ಇಲ್ಲಿ ಕನ್ಸಿಡರ್ ಮಾಡಲ್ಲ, ಯಾಕೆಂದರೆ ಇದು ಅಪ್ರಾಪ್ರಿಯೇಷನ್ ಆಫ್ ಪ್ರಾಫಿಟ್. ಹಾಗಾಗಿ ಡೈರೆಕ್ಟ್ ವೇಜಸ್ ಇದು ಅಷ್ಟೇ ಸ್ಟಾರ್ಟಿಂಗಲ್ಲೇ ಬರುತ್ತೆ ಪ್ರೈಮ್ ಕಾಸ್ಟ್ ಕಂಡುಹಿಡಬೇಕಾದ್ರೆ. ಪವರ್ ಎಕ್ಸ್ಪೆನ್ಸಸ್ ಇದು ಫ್ಯಾಕ್ಟ್ರಿ ಓವರ್ ಹೆಡ್ಸಲ್ಲಿ ಬರುತ್ತೆ. ಜನರಲ್ ಎಕ್ಸ್ಪೆನ್ಸಸ್ಸು ಆಫೀಸ್ ಓವರ್ ಹೆಡ್ಸಲ್ಲಿ ಬರುತ್ತೆ. ಸೇಲ್ಸ್ ಫಾರ್ ದಿ ಇಯರ್ ಕೊಟ್ಟಿದ್ದಾರೆ, ಅದನ್ನು ನಾವು ಪ್ರಾಫಿಟ್ ಕಂಡುಹಿಡಬೇಕಾದ್ರೆ ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್, ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಸೇಲ್ಸ್, ಪ್ರಾಫಿಟ್. ಡಿಪ್ರಿಸಿಯೇಷನ್ ಇದನ್ನು ನಾವು ಫ್ಯಾಕ್ಟ್ರಿ ಓವರ್ ಹೆಡ್ಸಲ್ಲಿ ತೊಗೋತೀವಿ. ಇದು ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ರಾ ಮೆಟೀರಿಯಲ್ಸು, ಫಿನಿಶ್ಡ್ ಗುಡ್ಸು, ವರ್ಕ್ ಇನ್ ಪ್ರೋಗ್ರೆಸ್ಸು, ಅದು ಹೇಗೆ ತೊಗೋಬೇಕು ಅಂತ ಹೇಳಿದೆ ನಾನು. ಆಫೀಸ್ ರೆಂಟು ಇದು ಆಫೀಸ್ ಓವರ್ ಹೆಡ್ಸು. ಅಡ್ವರ್ಟೈಸ್ಮೆಂಟು 12,000 ಇದು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್. ಈಗ ಕಾರ್ಡ್ ಶೀಟನ್ನು ಮಾಡೋಣ. ಕಾರ್ಡ್ ಶೀಟ್ ಫಾರ್ ದಿ ಇಯರ್ ಎಂಡೆಡ್ 31st December 2018. Particulars amount in rupees. Opening stock of raw materials 40,000. Add purchases of raw materials 4,75,000. Add carriage inwards 12,000, 5,27,000 ಆಯಿತು. ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ 50,000, 4,77,000. ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್ ನಾನು ಹೇಳಿದ್ದೆ ಅಲ್ವಾ, ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ಗೆ ಪರ್ಚೇಸಸ್ ಆಫ್ ರಾ ಮೆಟೀರಿಯಲ್ಸ್ ಆ್ಯಡ್ ಮಾಡಬೇಕು. ಕ್ಯಾರಿಯೇಜ್ ಇನ್ವರ್ಡ್ ಆ್ಯಡ್ ಮಾಡ್ತೀವಿ. ಕ್ಯಾರಿಯೇಜ್ ಅಂದರೆ ಆ ರಾ ಮೆಟೀರಿಯಲ್ನ ನಮ್ಮ ಆಫೀಸ್ ಪ್ರಿಮೈಸಸ್ ಫ್ಯಾಕ್ಟ್ರಿ ಪ್ರಿಮೈಸಸ್ಗೆ ತರಬೇಕಾದ್ರೆ ಸಾಗಾಣಿಕಾ ವೆಚ್ಚ ಆಗಿರುತ್ತಲ್ಲ, ಅದು ಕ್ಯಾರಿಯೇಜ್. ಅದನ್ನು ಮೆಟೀರಿಯಲ್ ಇದಕ್ಕೆ ಆ್ಯಡ್ ಮಾಡ್ತೀವಿ. ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಮಾಡಿದಾಗ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್ ಡ್ಯೂರಿಂಗ್ ದಿ ಇಯರ್, ಎಷ್ಟು ಮೆಟೀರಿಯಲ್ ಕನ್ಸ್ಯೂಮ್ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಆ್ಯಡ್ ಡೈರೆಕ್ಟ್ ವೇಜಸ್ 1,75,000. ಆ್ಯಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ 43,000. ಡೈರೆಕ್ಟ್ ಎಕ್ಸ್ಪೆನ್ಸಸನ್ನು ಆ್ಯಡ್ ಮಾಡಿದಾಗ ನಮಗೆ ಪ್ರೈಮ್ ಕಾಸ್ಟ್ ಸಿಗುತ್ತೆ 2,18,000, 4,77,000ಗೆ 6,95,000 ಪ್ರೈಮ್ ಕಾಸ್ಟ್ ಆಯಿತು. ಆ್ಯಡ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್, ಫ್ಯಾಕ್ಟ್ರಿ ರೆಂಟ್ 7,000. ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಆ್ಯಂಡ್ ಮಷಿನರಿ 10,000. ಪವರ್ ಎಕ್ಸ್ಪೆನ್ಸಸ್ 10,000. ಆ್ಯಡ್ ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ 15,000, 42,000 ಆಯಿತು. ಇವಿಷ್ಟು ಆ್ಯಡ್ ಮಾಡಿದವಾಗ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ 10,000, 32,000.
ನೆಟ್ ವ್ಯಾಲ್ಯೂ ಬಂತು. ಇದನ್ನು 6,95,000ಗೆ ಆ್ಯಡ್ ಮಾಡಿದಾಗ 7,27,000 ಫ್ಯಾಕ್ಟ್ರಿ ಕಾಸ್ಟ್ ಬಂತು. ವರ್ಕ್ ಇನ್ ಪ್ರೋಗ್ರೆಸನ್ನು ನಾವು ಇಲ್ಲಿ ಫ್ಯಾಕ್ಟ್ರಿ ಕಾಸ್ಟಲ್ಲಿ ವ್ಯಾಲ್ಯೂ ಮಾಡಿದ್ದಾರೆ ಅಂತ ಅಸ್ಯೂಮ್ ಮಾಡಿದ್ದೀವಿ. ಇದನ್ನು ನೋಟಲ್ಲಿ ಬರೆದಿಟ್ಟರು ಒಳ್ಳೆಯದು. ನೀವು ಫ್ಯಾಕ್ಟ್ರಿ ಕಾಸ್ಟ್ 7,27,000. ಆ್ಯಡ್ ಆಫೀಸ್ ಓವರ್ ಹೆಡ್ಸ್, ಜನರಲ್ ಎಕ್ಸ್ಪೆನ್ಸಸ್ 33,000, ಆಫೀಸ್ ರೆಂಟ್ 20,000, 53,000 ಇದರ ಟೋಟಲು. ಇದನ್ನು 7,27,000 ಆ್ಯಡ್ ಮಾಡಿದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಕ್ತು 7,80,000. ಆ್ಯಡ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ 6,000, 7,86,000 ಆಯಿತು. ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ 15,000, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 7,71,000. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್, ಅಡ್ವರ್ಟೈಸ್ಮೆಂಟ್ 12,000, 12,000 ಆ್ಯಡ್ ಮಾಡಿದಾಗ ಕಾಸ್ಟ್ ಆಫ್ ಸೇಲ್ಸ್ 7,83,000. 7,83,000 ನಮಗೆ ಇಷ್ಟು ಸೇಲ್ಸ್ ಮಾಡೋದಕ್ಕೆ ಖರ್ಚಾಗಿರ್ತಕ್ಕಂಥದ್ದು. 8,60,000 ಸೇಲ್ಸ್ ಮಾಡೋದ್ರಿಂದ ಬಂದಿದೆ ನಮಗೆ. 7,83,000 ನಮಗೆ ಟೋಟಲ್ ಸೇಲ್ಸ್ ಮಾಡೋ ತನಕ ನಮಗೆ ಎಷ್ಟು ಖರ್ಚಾಗಿದೆ ಅನ್ನೋದು 7,83,000 ರೂಪಾಯಿ. 8,60,000 ರೂಪಾಯಿ ನಮಗೆ ಬಂದಿದೆ. ಅಂದರೆ ಅದರ ಡಿಫ್ರೆನ್ಸು ಪ್ರಾಫಿಟು 77,000. ಈ ಥರ ಕಾರ್ಡ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇದೆಯಲ್ಲ, ಇದು ಕಾಸ್ಟ್ ಆಫ್ ಸೇಲ್ಸ್ಗಿಂತ ಕಡಿಮೆ ಇರುತ್ತೆ. ಯಾಕೆಂದರೆ ಇದರಲ್ಲಿ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸು ಆ್ಯಡ್ ಆಗಿರಲ್ಲ. ಓನ್ಲಿ ಪ್ರೊಡಕ್ಷನ್ ಕಾಸ್ಟ್ ಮಾತ್ರ ಇರುತ್ತೆ. ಪ್ರೊಡ್ಯೂಸ್ ಮಾಡೋದಕ್ಕೆ ನಮಗೆ ಎಷ್ಟು ಖರ್ಚಾಗಿದೆ ಅನ್ನೋದು ಇದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ನಾವು ಏನು ಸೇಲ್ ಮಾಡಿದ್ದೀವಿ ಆ ಗೂಡ್ಸು ಪ್ರೊಡ್ಯೂಸ್ ಮಾಡೋದಕ್ಕೆ ಎಷ್ಟು ಖರ್ಚಾಗಿದೆ ಅನ್ನೋದು. ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂದರೆ ಟೋಟಲ್ ಪ್ರೊಡಕ್ಷನ್ ಕಾಸ್ಟ್ ನಮಗಾಗಿರ್ತಕ್ಕಂಥದ್ದು ಡ್ಯೂರಿಂಗ್ ದಿ ಇಯರ್ ಎಷ್ಟು ಪ್ರೊಡ್ಯೂಸ್ ಮಾಡಿದ್ದೀವಿ ಅಂತ. ಇದರಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ 6,000 ಇದೆ, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ 15,000 ಇದೆ. ಅಂದರೆ ಇದರ ಅರ್ಥ 4,000 ಮತ್ತು ಇದು 15,000 ಮತ್ತು 6,000 ಕಳೆದಾಗ 9,000 ಸಿಕ್ತು. 9,000 ನಮಗೆ ಇನ್ನೂ ಸೇಲ್ ಆಗಿಲ್ಲ ಅಂತ, ಅದಿನ್ನೂ ನಮ್ಮಲ್ಲೇ ಉಳಿದಿದೆ. ಈ ವರ್ಷ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಗೂಡ್ಸಲ್ಲಿ 9,000 ನಮ್ಮಲ್ಲೇ ಉಳಿದಿದೆ. 7,80,000 ಟೋಟಲ್ ಪ್ರೊಡಕ್ಷನ್ ಮಾಡಿದ್ದೀವಿ ನಾವು. 9,000 ನಮ್ಮಲ್ಲೇ ಉಳಿದಿದೆ. ಹಾಗಾಗಿ 7,71,000 ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. 7,80,000ದಲ್ಲಿ 9,000 ಕಳೆದಾಗ ನಾವು ಎಷ್ಟು ಸೇಲ್ಸ್ ಮಾಡಿದ್ದೀವಿ ಅದರ ಪ್ರೊಡಕ್ಷನ್ ಕಾಸ್ಟ್. ಇದು ಇದರ ಡಿಫ್ರೆನ್ಸ್. ಕಾಸ್ಟ್ ಆಫ್ ಪ್ರೊಡಕ್ಷನ್ ಮತ್ತು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡಿನ ಡಿಫ್ರೆನ್ಸ್. ಕಾಸ್ಟ್ ಆಫ್ ಸೇಲ್ಸ್ ಅಂದರೆ ನಾವು ಪ್ರೊಡ್ಯೂಸ್ ಆದಮೇಲೆ ಸೇಲ್ಸ್ ಮಾಡೋದಕ್ಕೆ ಏನೇನು ಎಕ್ಸ್ಪೆನ್ಸಸನ್ನು ಮಾಡಿದ್ದೀವಿ ಅಂತ ಅದನ್ನು ಆ್ಯಡ್ ಮಾಡಿದಾಗ ಕಾಸ್ಟ್ ಆಫ್ ಸೇಲ್ಸ್ ಸಿಗುತ್ತೆ. ಇದನ್ನು ಸೇಲ್ಸ್ ವ್ಯಾಲ್ಯೂಯಿಂದ ಡಿಡಕ್ಟ್ ಮಾಡಿದಾಗ ಪ್ರಾಫಿಟ್ ಸಿಗುತ್ತೆ. ಈ ಥರ. ಧನ್ಯವಾದಗಳು. ನಿಮಗೇನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಇಲ್ಲ ನನ್ನ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿದೆ, ಅದಕ್ಕೆ ಮೆಸೇಜ್ ಮಾಡಿ.